ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಆಸೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ಮನೋಜ ಮನೇಲಿ ಎಲ್ರಿಗೂ ಗಿಫ್ಟ್ಗಳು ತೊಗೊಬಂದು ಕೊಡ್ತಾ ಇರ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಯಾಕೋ ಮನೋಜ ಇಷ್ಟೊಂದು ಕಾಸ್ಟ್ಲಿ ವಾಚ್ ತೊಗೊಬಂದು ಕೊಟ್ಟಿದ್ಯಾ ನಿಮ್ಮ ಅಪ್ಪಂಗೆ? ಏನಕ್ಕೋ ಬೇಕಿತ್ತು ಅವ್ರಿಗೆ. ಮನೆ ತುಂಬ ಕ್ಲಾಕ್ಗಳೇ ಹಾಕಿದ್ದೀವಿ ತಾನೇ, ಅದು ನೋಡ್ಕೊತಾರೆ ಬಿಡು ಅಂತೇಳಿ ಶಾಂತಿ ಹೇಳ್ತಾಳೆ. ಆಗ ಮನೋಜ, ಸಾರಿ ಅಪ್ಪ, ನನ್ನ ಕ್ಷಮಿಸ್ಬಿಡು, ನೀನು ಕೊಡು ಅಂದರೂ ಕೂಡ ನಾನು ಈ ವಾಚ್ನ ನಿನ್ಗೆ ಕೊಡೋಕ್ಕೆ ಹೋಗಲ್ಲ ಅಂತ ಹೇಳಿ ಇದು ನನಗೋಸ್ಕರ ತೊಗೊಬಂದಿರೋದು ಅಂಥೇಳಿ ಹೇಳಿದ ತಕ್ಷಣ ರೋಹಿಣಿ, ಇಷ್ಟೊಂದು ಕಾಸ್ಟ್ಲಿ ವಾಚು ಯಾಕ್ರಿ ನಿಮಗೆ, ಇದು ಯಾಕೆ ಬೇಕಿತ್ತು ಅಂತೇಳಿ ಹೇಳ್ತಾಳೆ. ಆಗ ಮನೋಜ, ನಾನಿವಾಗ ಫೇಮಸ್ಸು ಬಿಸ್ನೆಸ್ ಮ್ಯಾನ್ ಕಣೆ, ನನಗದನ್ನೆಲ್ಲ ಹಾಕ್ಕೋಬೇಕು. ಶ್ರೀಮಂತರೆಲ್ಲರೂ ಸೂಟ್ ಕೇಸ್ ಇಟ್ಕೊಂಡು ಓಡಾಡ್ತಿರ್ತಾರ, ಮೈ ಮೇಲಿರೋ ಒಡವೆಗಳೆಲ್ಲ ಹಾಕ್ಕೋಬೇಕು, ಆವಾಗಲೇ ನಮಗೆಲ್ಲ ಬೆಲೆ ಕೊಡೋದು ಅಂತೇಳಿ ಹೇಳ್ತಾ ಇರ್ತಾನೆ. ಆಗ ಸೂರ್ಯ, ಶೋಮ್ಯಾನ್, ಅದೆಲ್ಲ ಕಣೋ ನಾನು ಕೇಳಿದ್ದು, ಅಪ್ಪಂಗೆ ಏನು ತೊಗೊಬಂದೆ ಅದನ್ನು ಫಸ್ಟ್ ಬೊಗಳು ಅಂತೇಳಿ ಹೇಳ್ತಾನೆ. ಅದಕ್ಕೆ ಈ ಬಿಡಬೆಲ್ಲ ಕೊಡೋಕೆ ಹೋಗ್ಬೇಡ ಅಂತೇಳಿ ಬೈದ ತಕ್ಷಣ ಮನೋಜ, ಇರಪ್ಪ ನಿಂಗೂ ಒಂದು ತೊಗೊಬಂದಿದ್ದೀನಿ ಗಿಫ್ಟು ಅಂತೇಳಿ ಶಾಲು ತೊಗೊಬಂದಿದ್ದೀನಿ ತಗೋಪ್ಪ ಅಂತೇಳಿ ಶಾಲು ತೊಗೊಂಡೋಗಿ ಕೊಡ್ತಾ ಇರ್ತಾನೆ. ಆಗ ಸೂರ್ಯ, ಅಲ್ಲ ಕಣೋ, ಇಷ್ಟು ಒಂದು ದುಡ್ಡು ದೋಚ್ಕೊಂಡು ಹೋದಿಯಲ್ಲೋ, 22 ಲಕ್ಷ ರೂಪಾಯಿ, ಅಂಥದ್ರಲ್ಲಿ ಇದು ಯಾವುದೋ ತೊಗೊಬಂದು ಕೊಟ್ಟಿದ್ದೀಯ ಅಪ್ಪಂಗೆ ನೀನು ಅಂಥೇಳಿ ಬೈದ ತಕ್ಷಣ ಶಾಂತಿ, ಪ್ರೀತಿಯಿಂದ ಏನೇ ಕೊಟ್ಟರು ತೊಗೋಬೇಕು, ಅದಕ್ಕೆ ಇಷ್ಟು ಅಷ್ಟು ಬೆಲೆ ಅಂತೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಅಂಥೇಳಿ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ, ನೋಡವ್ವ ಮೀನವ್ವ, ನೋಡು ಆ ಸಕ್ಕರೆ ಮಾತನ್ನು ಕೇಳಿಸ್ಕೊ, ಅವಳು ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ ಅಪ್ಪನ ಬಗ್ಗೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಅವರಪ್ಪ, ಬಿಡು ಸೂರ್ಯ, ರಿಟೈರ್ಡ್ ಆಗಿರೋದು ನನಗೆ ಇದೆಲ್ಲ ಏನಕ್ಕಪ್ಪ ಬೇಕು, ಅವನು ಒಳ್ಳೆ ಗಿಫ್ಟೇ ತೊಗೊಬಂದು ಕೊಟ್ಟಿಯ ನನಗೋಸ್ಕರ, ಕೊಡಪ್ಪ ಆಯಿತು ಅದನ್ನೇ ಇಟ್ಕೋತೀನಿ ಅಂತೇಳಿ ಈಸ್ಕೊತಾನೆ. ಈ ಕಡೆ ಅವರಿಬ್ಬರು ರೋಹಿಣಿ ಮತ್ತು ಮನೋಜ ಇವರು ಒಳಗಡೆ ಹೊರಟೋಗ್ತಾರೆ. ಆಗ ಹೋದ ತಕ್ಷಣ ಸೂರ್ಯ, ನೋಡಪ್ಪ ಬೇಕಾದ್ರೆ ನೋಡ್ಕೊ, ಇವಾಗ ಅವಳು ಒಳಗಡೆ ಹೋದ ತಕ್ಷಣ ಹೇಳ್ತಾಳೆ ನಿನ್ನ ಮಗನಿಗೆ, ಏನಪ್ಪ ಅಂದರೆ ಇಷ್ಟೊಂದು ಇದನ್ನಾದರೂ ಯಾಕ್ರಿ ತೊಗೊಬಂದು ಕೊಟ್ರಿ, ಈ ಶಾಲು ನಿಮ್ಮ ಅಪ್ಪಂಗೆ ಅದಾದರೂ ಬೇಕಿತ್ತ ಅವಳಿಗೆ ಅಂತೇಳಿ ಹೇಳ್ತಾಳೆ, ನೋಡ್ಕೋಬೇಕೆ ಇವಾಗ ಅಂತೇಳಿ ಹೇಳ್ತಾಳೆ. ಆಗ ಶಾಂತಿ, ಅಯ್ಯೋ ಕೈಲಾಗ್ದವನು ಯಾರೋ ಮೈ ಪರ್ಚ್ಕೊಂಡ್ರು ಅಂತ ಹೇಳಿದ್ರಂತೆ, ಹಂಗಾಯಿತು ನಿನ್ನ ಕತೆ. ನೀನು ನೋಡು, ನನಗೆ 1200 ರೂಪಾಯಿ ಸೀರೆ ತೊಗೊಬಂದು ಕೊಟ್ಟಿದ್ದೆ ಅಲ್ಲ, ನನ್ನ ಮಗ ನೋಡು 15,000 ರೂಪಾಯಿ ಸೀರೆ ತೊಗೊಬಂದು ಕೊಟ್ಟಿಯಾನೆ ಅಂತ ಹೇಳಿದ ತಕ್ಷಣ ಈ ಕಡೆ ಮೀನಾ ಎದ್ದು ನಿಂತ್ಕೊಂಡು, ಅಲ್ಲ ಅತ್ತೆ, ಪ್ರೀತಿಯಿಂದ ಏನೇ ತೊಗೊಬಂದು ಕೊಟ್ಟರು ಅದನ್ನು ತೊಗೋಬೇಕು ಅಂತ ಹೇಳಿದ್ರಿ, ಅವತ್ತು ನಿಮ್ಮ ಮಗ ನಿಮಗೋಸ್ಕರ ಸೀರೆ ತೊಗೊಬಂದು ಕೊಟ್ಟೋದ್ರೆ ಮುಖದ ಮೇಲೆ ಎಸ್ಬಿಟ್ಟು ಹೊಟ್ಟೋದ್ರಲ್ಲ, ಅದ್ರ ಬೆಲೆ ಏನಂತ ಹೋಗಿ ಸ್ವಲ್ಪ ಹೋಗಿ ಅಂಥೇಳಿ ಬೈದ್ಬಿಟ್ಟು ಕಳಿಸ್ತಾಳೆ. ಈ ಕಡೆ ಮನೋಜ ರೋಹಿಣಿ ಇಬ್ಬರು ರೂಮ್ಗೆ ಹೋಗಿರ್ತಾರೆ. ಆಗ ಮನೋಜ ಹೇಳ್ತಾನೆ, ರೋಹಿಣಿ ನೋಡು ಈ ವಾಚ್ ಚೆನ್ನಾಗಿದೆಯಾ, ನೀನೇ ಹೇಳ್ಬಿಟ್ಟು ನೋಡು ಅಂಥೇಳಿ ಹೇಳಿದ ತಕ್ಷಣ, ಅಲ್ಲ ಮನೋಜ, ಇದು ವಾಚನ್ನು ತುಂಬ ಚೆನ್ನಾಗಿದೆ, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ಅಂಥೇಳಿ ಕೇಳಿದ ತಕ್ಷಣ, ನಾನು ಬ್ಯಾಂಕ್ ಕಟ್ಟಿದ್ದು 9 ಲಕ್ಷ ಏನೋ ತೊಗೊಂಬಿಟ್ಟಿಯಾ ಹೇಗೆ ಅಯ್ಯೋ ಇಲ್ಲಪ್ಪ, ನಾನಂತ ದುಡ್ಡು ಮುಟ್ಟಿಲ್ಲಪ್ಪ, ನೀನು ಹೇಳಿದ್ಮೇಲೆ ನಾನು ದುಡ್ಡು ಮುಟ್ಟಕ್ಕೆ ಹೋಗ್ತೀನ ರೋಹಿಣಿ ಅಂಥೇಳಿ ಹೇಳಿದ ತಕ್ಷಣ, ಮತ್ತು ಇಷ್ಟೊಂದು ದುಡ್ಡು ಹಿಂಗೆ ಎಲ್ಲಿಂದ ಬಂತು, ಹೆಂಗೆ ತೊಗೊಬಂದೆ ಹೇಳು ಅಂಥೇಳಿ ಕೇಳ್ತಾಳೆ. ಅದಕ್ಕೆ ಅವತ್ತು ನಮ್ಮ ಮನೆಗೆ ಬ್ಯಾಂಕ್ ಅವ್ರು ಬಂದು ಕ್ರೆಡಿಟ್ ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ರಲ್ಲ, ಅದನ್ನು ಇವತ್ತು ಸಿಕ್ತು ನನಗೆ, ಅದರಲ್ಲಿ ತೊಗೊಬಂದೆ ಅಂತ ಹೇಳಿದ ತಕ್ಷಣ ರೋಹಿಣಿಗೆ ಶಾಕ್ ಆಗುತ್ತೆ. ಅಂದರೆ ಇದೆಲ್ಲ ಸಾಲದಲ್ಲಿ ತೊಗೊಬಂದ್ಯಾ, ಅಯ್ಯೋ ಏನೋ ಇದೆಲ್ಲ ಮಾಡಿದೆ, ಇದಕ್ಕೆಲ್ಲ ಬಡ್ಡಿ ಜಾಸ್ತಿ ಇರುತ್ತೆ, ಎಂಥ ಕೆಲಸ ಮಾಡಿದೆ ಅಂತ ಹೇಳಿದ ತಕ್ಷಣ, ಇಲ್ಲ ರೋಹಿಣಿ, ಇದನ್ನೇನು ತಲೆ ಕೆಡಿಸ್ಕೊಬೇಡ, ಇರು, ಮಂತ್ಲಿ ಪೇ ಮಾಡ್ಕೊಂಡು ಹೋದರೆ ಆರಾಮಾಗಿ ಸಾಲ ತೀರ್ಸ್ಕೊಂಡು ಹೋಗ್ಬೋದು, ಇನ್ನೂ ಲಿಮಿಟ್ ಇದೆ ರೋಹಿಣಿ ಇದಕ್ಕೆ ಅಂಥೇಳಿ ಹೇಳ್ತಾನೆ. ನಾನೇನು ತಪ್ಪು ಮಾಡಿಲ್ಲ ತಾನೇ ಅಂತ ಹೇಳಿದ ತಕ್ಷಣ, ಇಲ್ಲ ಬಿಡು ಹೋಗಲಿ, ನೀನು ನನಗೆ ತಾಳಿ ಬೊಟ್ಟು, ಚೈನು ಮತ್ತು ಈ ವಾಚ್ ಎಲ್ಲ ತೊಗೊಬಂದು ಕೊಟ್ಟಿದ್ದೀರಿ, ಇದೆಲ್ಲ ಒಳ್ಳೆ ಇನ್ವೆಸ್ಟ್ಮೆಂಟೇ, ಆದರೆ ಒಳ್ಳೆ ಬ್ರ್ಯಾಂಡೇ ಇದು, ಒಳ್ಳೆ ಕಂಪ್ನಿನೇ, ಇವಾಗಷ್ಟೇ ರಿಲೀಸ್ ಆಗಿರೋದು ಅಂತ ಹೇಳಿದ ತಕ್ಷಣ, ಹೌದಾ ಅಂಥೇಳಿ ಹೇಳ್ತಾನೆ. ಅಲ್ಲ ನನ್ನ ಮೇಲೆ ಕೋಪ ಇಲ್ಲ ತಾನೇ ನಿನಗೆ, ಹಂಗೇನು ಬೈಯೋಕ್ಕೆ ಹೋಗಬೇಡ ಅಂಥೇಳಿ ಕೇಳಿದ ತಕ್ಷಣ, ಪರವಾಗಿಲ್ಲ ಬಿಡು, ಆ ಥರ ನೀನು ಖರ್ಚೆಲ್ಲ ಹೇಗೇಗೋ ಮಾಡಲ್ಲ, ಒಳ್ಳೆದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀಯಾ ಅಂಥೇಳಿ ರೋಹಿಣಿ ಹೇಳ್ತಾಳೆ. ನೋಡಿ ನಾನು ಅಂದ್ಕೊಂಬಿಟ್ಟಿದ್ದೆ ಈ ಚೈನು ಮತ್ತು ಇದನ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯಿತು, ಆದರೆ ಆ ಸೂರ್ಯಲ್ಲಿ ನನಗಿಂತ ಮುಂಚೆ ಅವನು ಅವಳು ಹೆಂಡತಿ ಕೊಡಿಸ್ಬಿಡ್ತಾರೆ ಸ್ವಲ್ಪ ಭಯ ಆಗಿತ್ತು ಅಂತ ಹೇಳಿದ ತಕ್ಷಣ, ಅವನೇನು ಕೊಡಿಸ್ತಾನೆ ಬಾ, ಅವನ ಹತ್ರ ಈ ದುಡ್ಡು ಇಲ್ಲ ಏನೂ ಇಲ್ಲ, ಅವ್ನಿಗೆ ಹೆಂಗೆ ಸಿಗುತ್ತೆ, ನಮಗೆ ನೋಡು ಇವಾಗ ಬ್ಯಾಂಕ್ ಅವರೇ ಕರೆದು 10 ಲಕ್ಷ ರೂಪಾಯಿ ಬೆಲೆ ಬಾಳೋ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ, ಆದರೆ ಅವ್ನಿಗೆ ಆಗಿರೋ 10,000 ರೂಪಾಯಿನೂ ಸಿಗ್ತಾ ಇರಲಿಲ್ಲ,
ನೀನು ಅವನ ಬಗ್ಗೆ ಎಲ್ಲ ಮಾತಾಡಲೇಬೇಡ, ಸುಮ್ಮನೆ ಇರು ಅಂಥೇಳಿ ಹೇಳ್ತಾನೆ. ಅದಕ್ಕೆ ಅವಳು ಸರಿ ಆಯಿತು ಹೋಗಲಿ, ಮಂತ್ಲಿ ಸರಿಯಾಗಿ ಇದಕ್ಕೆ EMI ಕಟ್ಕೊಂಡು ಹೊರಟೋಗಿ, ಆಮೇಲೆ ಸುಮ್ಮನೆ ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ ತಕ್ಷಣ, ಇಲ್ಲ ರೋಹಿಣಿ, ಇವಾಗ ನಮ್ಮ ಶೋರೂಮಲ್ಲಿ ಒಳ್ಳೆ ಬಿಸ್ನೆಸ್ಸು ಚೆನ್ನಾಗಿ ಆಗ್ತಾಯಿದೆ. ಇದೇ ಕಾರಣಕ್ಕೆ ನಾನು ಬೇಗ ಸಾಲೆಲ್ಲ ತೀರಿಸ್ಬಿಡ್ತೀನಿ. ನನಗೆ ನಿನ್ನಿಂದನೇ ಇಷ್ಟೆಲ್ಲ ಒಳ್ಳೆಯದಾಗಿದ್ದು ಅಂತ ಹೇಳಿದ ತಕ್ಷಣ, ನಾನೇನು ಮಾಡಿದೆ ಅಂಥೇಳಿ ಕೇಳ್ತಾಳೆ. ಅದಕ್ಕೆ ನೀನು ಬಂದಮೇಲೆ ನನ್ನ ಜೀವನದಲ್ಲೆಲ್ಲ ಒಳ್ಳೆಯದೇ ಆಗಿದ್ದು, ನನ್ನ ಲಕ್ಕಿ ಚಾಂಪ್ ನೀನು ಅಂಥೇಳಿ ಅವಳನ್ನ ಹಗ್ ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾನೆ. ಸರಿ, ಈಗ ಇನ್ನೂ ಕ್ರೆಡಿಟ್ ಕಾರ್ಡಲ್ಲಿ ಬ್ಯಾಲೆನ್ಸ್ ಇದೆ, ನೀನು ಗೋವಾಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ಯಲ್ಲ, ಅಲ್ಲಿಗೆ ಹೋಗೋಣ ಬಿಡು ಅಂಥೇಳಿ ಅವನು ಮನೋಜ ರೋಹಿಣಿಗೆ ಹೇಳ್ತಾ ಇರ್ತಾನೆ. ಈ ಕಡೆ ಬಾಬು ಮನೆಗೆ ಈ ಕಾಗೆ ಸುಬ್ಬ ಎಲ್ಲ ರೌಡಿಗಳೆಲ್ಲ ಬಂದಿರ್ತಾರೆ. ಅಲ್ಲಿ ಬಂದ ತಕ್ಷಣ ಸುಬ್ಬನ ಬಾಬು ಹೆಂಡತಿ ಕೂತ್ಕೊಂಡು ಸೊಪ್ಪು ಬಿಡಿಸ್ತಾ ಇರ್ತಾಳೆ. ಅಲ್ಲಿ ಬಂದು ನೋಡಿದ ತಕ್ಷಣ ಎಲ್ಲರೂ ಏಯ್ ಎಲ್ಲಿ ನಿನ್ನ ಗಂಡ ಎಲ್ಲಿ ಹೇಳು ಅಂದ ತಕ್ಷಣ ಅವರು, ನೀವೆಲ್ಲ ಯಾರು, ಯಾಕೆ ಮನೆ ಒಳಗಡೆ ನುಗ್ತಾ ಇದ್ದೀರಾ ಅಂತೇಳಿ ಕೇಳ್ತಾಳೆ. ಆಗ ನಿನ್ನ ಗಂಡಂಗೆ ಫೋನ್ ಮಾಡು, ಸೊಪ್ಪು ಬಿಡಿಸ್ತಾ ಇದ್ದೀನಿ ಅಂತ ಹೇಳು, ಈ ಕಾಗೆ ಸುಬ್ಬ ಬಂದಿದ್ದೀನಿ ಅಂತಂದರೆ ಬಿರಿಯಾನಿ ಮಾಡು ಅಂತ ಹೇಳ್ತಾನೆ, ನಿಂಗೆ ಗೊತ್ತಾಗುತ್ತೆ ಅವಾಗ ಅಂಥೇಳಿ ಎಲ್ಲರೂ ಅವಳಿಗೆ ರೌಡಿಸಮ್ ಮಾಡ್ತಾ ಇರ್ತಾರೆ. ಆಗ ಈ ಕಡೆ ಅವನು ಸೂರ್ಯ ಜೊತೆ ಕ್ಯಾಬಲ್ಲಿ ಅವರು ಬಾಬು ಅನ್ನೋರು ಬಂದಿರ್ತಾರೆ ಮನೆ ಹತ್ರ. ಬೇಗ ಗಾಬರಿಯಿಂದ ದುಡ್ಡು ಕೊಟ್ಬಿಟ್ಟು ಅವ್ನ ಕೈನಲ್ಲಿ ತೊಗೊಳ್ಳಿ ಸರ್ ಅಂತೇಳಿ ಚೇಂಜು ಇಸ್ಕೊಳ್ದಂಗೆ ಹೊಟ್ಟೋಗ್ತಿದ್ದಾನೆ. ಇವನು ಸೂರ್ಯ ನೋಡಿಬಿಟ್ಟು, ಏನಾಯಿತು, ಯಾಕೆ ಈ ಥರ ಚೇಂಜು ಇಸ್ಕೊಳ್ದೆ ಹಿಂಗೆ ಹೊಟ್ಟೋಗ್ತಿದ್ದಾರಲ್ಲ ಅಂತೇಳಿ ಹೇಳಬೇಕಾದ್ರೆ, ಅವನು ಇರಿ ಹೊರಗಡೆ ಹೋಗ್ಬಿಟ್ಟು ನೋಡೋಣ ಅಂತ ಒಳ್ಳೆ ವೀಡಿಯೋ ಮಾಡ್ಕೊಂಡೆ ಹೊಟ್ಟೋಗ್ತಾನೆ ಒಳಗಡೆಗೆ. ಓಹೋ, ಏನೋ ಕಾಗೆ ಸುಬ್ಬ ಎಲ್ಲ ಇಲ್ಲಿ ಬಂದುಬಿಟ್ಟಿದ್ದೀರಾ, ಇಲ್ಲಿ ಏನೋ ಮಾಡ್ತಾಯಿದ್ದೀರಾ, ಎಲ್ಲ ಸೇರಿಕೊಂಡು ಏನೋ ದುಡ್ಡು ವಸೂಲಿ ಮಾಡ್ತಾಯಿದ್ದೀರಾ ಬಂದು ನೀವೆಲ್ಲ. ಸರ್ 100 ಕಾಲ್ ಮಾಡಿ ಸರ್, ನಾನೀಗ ಮಾತಾಡ್ತೀನಿ ಅವ್ರ ಹತ್ರ ಅಂತೇಳಿ ಸೂರ್ಯ ಹೇಳುತ್ತಾನೆ. ಯಾಕೋ 100 ಕಾಲ್ ಮಾಡ್ತೀಯಾ, ಇವಾಗೆಲ್ಲ ಕಾನೂನು ಬಂದಿಲ್ವೇನೋ, ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ದುಡ್ಡು ಬಡ್ಡಿ ಎಲ್ಲ ವಸೂಲಿ ಮಾಡಬಾರ್ದು ಅಂತ ರೂಲ್ಸ್ ಇಲ್ವಾ, ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ತೊಗೊಂಡೋಗಿ ಪೊಲೀಸವ್ರು ಕೊಟ್ಟರೆ ನಿಮ್ಮನ್ನೆಲ್ಲ ಒಳಗಡೆ ಹಾಕ್ತಾರೆ ಅಂತೇಳಿ ಹೇಳ್ತಾನೆ. ಅದಕ್ಕೆ ಎಲ್ಲರೂ ಬೈತಾ ಇರ್ತಾರೆ ಅವನಿಗೆ, ನಿಂದು ಎಷ್ಟು ಹೋಗಿ ನೋಡ್ಕೊಳ್ಳೋ, ನೀನ್ಯಾಕೆ ನಮ್ಮ ಇಲ್ಲಿಗೆಲ್ಲ ವಿಷಯಕ್ಕೆ ಬರ್ತೀಯಾ ಅಂತೇಳಿ ಅವ್ನು ಬೈಬೇಕಾದ್ರೆ, ಅವನು ಮಂಜನು ಅಲ್ಲೇ ನಿಂತಿರ್ತಾನೆ, ಅವನು ಅವ್ರ ಮಗ. ಆಗ ಅವನು ಚೆನ್ನಾಗಿ ಬೈದ್ಬಿಟ್ಟು, ಅವ್ನು ಪೇಪರು ಪೆನ್ ತೊಗೊಬನ್ನಿಲಿ ಅಂತೇಳಿ ಅವ್ನು ಮಂಜನ ಕರಿತಾನೆ. ಈ ಬರೀ ಲೋ ಬಡ್ಜೆಟ್ ಲೋಫರು, ಬೈಲಿ ಕಡೆ ನಿಂತ್ಕೊಬಾ, ಒಂದು ನಿಮಿಷ ಕರೆದ್ಬಿಟ್ಟು ನಾನು ಹೇಳ್ದಂಗೆ ಬರೆಯೋ, ನಾನು ಹೆಂಗೆ ಹೇಳ್ತೀನಿ ಹಂಗೆ ಬರ್ಕೊಡೋ ನೀನು ಇವಾಗ ಅಂತೇಳಿ ಬರೆಸ್ತಾನೆ. ಕಾಲೇಜಲ್ಲಿ ಬರೆದು ಎಷ್ಟು ದಿನ ಆಯಿತು, ಏನು ಕತೆನೋ, ಹೋಮ್ವರ್ಕು ತಗೋ, ಇದನ್ನಾದರೂ ಮಾಡು ನೆಟ್ಟಿಗೆ ಅಂತೇಳಿ ಬೈದ್ಬಿಟ್ಟು ಅವಳ ಕೈಲಿ ಕೊಟ್ಬಿಟ್ಟು ಬರೆಸ್ತಾನೆ. ಏನಪ್ಪ ಅಂದರೆ, ಈಗ ನಾವು ಈ ಕಾಗೆ ಸುಬ್ಬನ ಹತ್ರ 1.5 ಲಕ್ಷ ಅಮೌಂಟ್ ತೊಗೊಂಡಿದ್ದೀವಿ, ಪ್ರತಿ ತಿಂಗಳು 10,000 ರೂಪಾಯಿ ಕಟ್ಕೊಂಡು ಹೊರಟೋಗ್ತೀವಿ, ಅದು 15 ತಿಂಗಳಲ್ಲಿ 10,000 ರೂಪಾಯಿ ಕಟ್ಕೊಂಡು ಹೋದರೆ 1.5 ಲಕ್ಷ ಮುಗಿಯುತ್ತೆ ಅಂತ ಹೇಳಿ ಬರೆಸ್ತಾನೆ. ಇದ್ರ ಮುಂದೆ ನಿಮ್ಗೆ ಯಾವುದೇ ರೀತಿ ಬಂದು ನಮಗೆ ಬಡ್ಡಿ ಎಲ್ಲ ಕೇಳೋ ಹಾಗಿಲ್ಲ ಅಂಥೇಳಿ ಬರೆಸ್ಬಿಟ್ಟು ಅವನ ಕೈಲಿ ಸೈನ್ ಮಾಡಿಸ್ತಾನೆ. ತೊಗೊಳ್ಳೋ ನೀನೊಂದು ಸೈನ್ ಮಾಡೋ ಅಂತೇಳಿ ಮಾಡಿಸ್ಬಿಟ್ಟು ಅವ್ರ ಕೈಲಿ ಕೊಟ್ಬಿಟ್ಟು ಹೊರಟೋಗ್ತಾನೆ. ಯಾಕೆ ಸರ್ ಇಂಥ ಸಾಲ ಮಾಡೋಕ್ಕೆ ಹೋಗ್ತೀರಾ, ನನ್ನ ನಂಬರ್ ಇದೆಲ್ಲ ಕಾಲ್ ಮಾಡಿ, ಮತ್ತೇನಾದ್ರು ಅವ್ನು ಬಂದರೆ ನನಗೆ ಹೇಳಿ, ನಾನು ಅವ್ನಿಗೆ ಬಂದು ಗ್ರಾಚಾರ ಬಿಡಿಸ್ತೀನಿ ಅಂತೇಳಿ ಆಚೆ ಬರ್ತಾನೆ. ಆಚೆ ಬಂದಷ್ಟು ರೌಡಿಗಳೆಲ್ಲ ಗಾಡಿ ಎತ್ಕೊಂಡು ಹೋಗೋಕ್ಕೆ ಹೊರಡ್ತಾ ಇರ್ತಾರೆ. ಆಗ ನಿಂತ್ಕೊಳ್ಳೋ ಲೋ ಬಡ್ಜೆಟ್ ಲೋಫರು, ನಿಂತ್ಕೋ ನಿಮಿಷ ಅಂತೇಳಿ ಹೇಳಿದ ತಕ್ಷಣ, ಯಾಕೋ ಮತ್ತೆ ಇಂಥವು ಸವಾಸ ಎಲ್ಲ ಮಾಡ್ತಾ ಇದೆಯಾ ನೀನು, ಎಷ್ಟು ನಾವು ಹೇಳೋದು ನಿನಗೆ ಇಂಥವು ಸವಾಸಕ್ಕೆಲ್ಲ ಹೋಗಬೇಡ ಅಂತ, ಅದೇ ಮಾಡ್ತಾ ಇರ್ತೀಯಲ್ಲ ಯಾವಾಗಲೂ ನೀನು ಅಂತೇಳಿ, ನೋಡೋ ನಿನ್ನ ಕೆಲಸ ಮುಗಿತಾನೆ, ಇಲ್ಲಿಂದ ಹೊರಡ್ತಾ ಇರೋ, ನಿಂತ್ಕೋಬೇಡ ಅಂತೇಳಿ ಅವನು ಮಂಜ ಸೂರ್ಯನಿಗೆ ಆವಾಜಾಗ್ತಾನೆ. ಸಿಗ್ತೀಯಾ ಬಿಡೋ, ಎಲ್ಲೋಗ್ತೀಯಾ ಅವಾಗ ನೋಡ್ಕೋತೀನಿ ಅಂತೇಳಿ ಹೊರಟೋಗ್ತಾನೆ. ಈ ಕಡೆ ಆಫೀಸಿಗೆ ಕನಕ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಹಾಸ್ಪಿಟ್ಲಲ್ಲಿ. ಅಲ್ಲಿಗೆ ಶ್ರುತಿ ಬರ್ತಾಳೆ. ಅವಳು ಬಂದ ತಕ್ಷಣ ನೋಡ್ಬಿಟ್ಟು, ಹಾಯ್ ಹೇಗಿದೆಯಾ, ನಂಗೆ ತುಂಬಾ ಖುಷಿ ಆಯ್ತು ನೀನು ನೋಡಿಬಿಟ್ಟು, ಚೆನ್ನಾಗಿದೆಯಾ ಅಂಥೇಳಿ ಕೇಳ್ತಾ ಇರ್ತಾಳೆ. ಆಗ ಅವಳಿಗೊಂದು ಗಿಫ್ಟ್ ತೊಗೊಬಂದಿರ್ತಾಳೆ. ಅದನ್ನು ಕೊಟ್ಬಿಟ್ಟು, ತೊಗೋ ವಾಚ್ ತಂದಿದ್ದೀನಿ ಅಂತ ಹೇಳಿದ ತಕ್ಷಣ, ಏನಕ್ಕೆ ಬೇಕಿತ್ತು ಇದನ್ನೆಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಅಲ್ಲೊಬ್ಬರು ಪೇಷೆಂಟು ತುಂಬ ಡೆಲಿವರಿ ಪೈನಿಂದ ಹೋಗ್ಬೇಕಾದ್ರೆ ಇವಳಿಗೆ ತುಂಬ ಗಾಬರಿ ಆಗ್ಬಿಟ್ಟು ನಡುಗ್ತಾ ಇರ್ತಾಳೆ. ಅಯ್ಯೋ ನಾನಂತೂ ಇದೆಲ್ಲ ಅನುಭವಿಸಲ್ಲಪ್ಪ, ನಂಗಂತೂ ತುಂಬ ಭಯ ಆಗುತ್ತೆ ಅಂತ ಹೇಳಿದ ತಕ್ಷಣ, ಅಲ್ಲ ಕಣ್ರಿ, ಇದು ಒಂದು ಹೆಣ್ಣು ಅಂತ ಆದಮೇಲೆ ಇದನ್ನು ಅನುಭವಿಸ್ಲೇಬೇಕಲ್ವಾ, ಎಲ್ಲರೂ ಮದುವೆ ಆದಮೇಲೆ ಅಪ್ಪ ಅಮ್ಮ ಆಗಬೇಕು ಅಂತ ಆಸೆ ಪಡ್ತಾರೆ, ಮತ್ತು ನೀವು ಹೇಗೆ ಅಂತ ಹೇಳಿದ ತಕ್ಷಣ, ಅಯ್ಯೋ ನಾನು ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲಪ್ಪ, ನನಗೆ ಬಾಡಿಗೆ ತಾಯಿ ಬೇಕು, ಅದಕ್ಕೋಸ್ಕರ ನಾನು ಈ ವಿಚಾರಕ್ಕೆ ಬಂದೆ ನಾನು ಅಂತ ಹೇಳಿದ ತಕ್ಷಣ, ಅಲ್ಲ ರವಿ ಅವ್ರಿಗೆ ಈ ವಿಷಯ ಗೊತ್ತಿಲ್ವಾ ಅಂತ ಹೇಳಿ ಹೇಳ್ತಾರೆ. ಗೊತ್ತಾದರೆ ಗೊತ್ತಾಗಲಿ ಬಿಡಿ, ಇದು ನನ್ನ ದೇಹ ನನ್ನ ಇಷ್ಟ, ನಾನು ಹೇಗಾದರೂ ಮಾತಾಡ್ಬೋದು ಅಂತ ಹೇಳಿದ ತಕ್ಷಣ, ನಾನು ಇದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ, ಯಾರಾದರೂ ಆ ಥರ ಇದ್ದರೆ ನಂಗೆ ದಯವಿಟ್ಟು ಹೇಳಿ ಅಂತೇಳಿ ಕನಕನ ಹತ್ರ ಶ್ರುತಿ ರಿಕ್ವೆಸ್ಟ್ ಮಾಡ್ತಿರ್ತಾಳೆ. ಸರಿ ಆಯಿತು, ಆ ಥರ ಯಾರಾದರೂ ಸಿಕ್ಕಿದರೆ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು, ಈ ವಿಷಯ ಮೀನಿಗೆ ಗೊತ್ತಾಗೋದು ಬೇಡ, ಅವಳು ಗೊತ್ತಾದ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಅಲ್ಲಿಂದ ಹೊರಟೋಗ್ತಾಳೆ ಅವಳು.
ಈ ಕಡೆ ಮಂಜುನ ಅಮ್ಮ ಇಬ್ಬರು ಅಲ್ಲಿ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಬಂದ ತಕ್ಷಣ ಅವರಮ್ಮ, "ನಡಿಯೋ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು" ಅಂದ ತಕ್ಷಣ, "ನೀನು ಬೇಕಾದ್ರೆ ಹೋಗು, ನಂಗೆ ದೇವ್ರ ಮೇಲೆ ಭಕ್ತಿ ಇಲ್ಲ ಏನೂ ಇಲ್ಲ" ಅಂತೇಳಿ ಅವಳು ಬೈತಾ ಇರ್ತಾನೆ. ಅದಕ್ಕೆ, "ಅಲ್ಲ ಕಣೋ, ಇವತ್ತು ನಿಮ್ಮ ಅಕ್ಕನೂ ಬರ್ತಾಳೆ ನಡಿಯೋ" ಅಂತ ಹೇಳಿದ ತಕ್ಷಣ, "ಅಕ್ಕ ಬಾವ ಇಬ್ಬರು ಬರ್ತಾರಾ? ಏನಕ್ಕೆ? ಅಕ್ಕ ಬೇಕಾದ್ರೆ ಬರಲಿ, ಬಾವ ಏನು ಬರೋದು ಬೇಕಾಗಿಲ್ಲ, ನಂಗೆ ಅವ್ನು ನೋಡಿದ್ರೆ ಆಗಲ್ಲ" ಅಂಥೇಳಿ ಬೈಯೋಷ್ಟರಲ್ಲಿ ಅಲ್ಲಿಗೆ ಮೀನ ಬಂದು ಮಂಜ ಜೋರಾಗಿ ಕಿರಿಸ್ತಾಳೆ. ಅವರಿಬ್ಬರು ಎದ್ದು ನಿಂತ್ಕೊಂಡ ತಕ್ಷಣ, "ಯಾಕೋ ಈ ಥರ ಬೈತಾ ಇದೀಯಾ ನಿಮ್ಮ ಬಾವಂಗೆ? ಅಕ್ಕ ಮಾತ್ರ ಬೇಕು, ಬಾವ ಬೇಡ ಅಂದರೆ ಏನೋ ಮಾಡೋಕ್ಕಾಗುತ್ತೆ, ನೀನು ಹಂಗೆಲ್ಲ ಹೇಳಬೇಡ" ಅಂತ ಹೇಳಿದ ತಕ್ಷಣ, "ನಿಂಗೆ ಆಶೀರ್ವಾದ ಮಾಡೋಕ್ಕೆ ಬೇಡವೇನೋ" ಅಂತ ಹೇಳಿದ ತಕ್ಷಣ, "ನೀನು ಬರಬೇಡ ಬಿಡು" ಅಂತೇಳಿ ಬೈ ಹೊರಟೋಗ್ತಾನೆ ಅವನು. ಆಗ ಇವರಿಬ್ಬರು, ನೋಡೆ ಅವನು ಎಷ್ಟು ಮಾತಾಡ್ತಿದ್ದಾನೆ, ಸಂಬಂಧಗಳಿಗೆ ಬೆಲೆನೇ ಗೊತ್ತಿಲ್ಲ ಅವನಿಗೆ, ಅಕ್ಕ ಮಾತ್ರ ಬೇಕು ಬಾವ ಬೇಡ ಅಂತ ಹೇಳಿ ಹೊರಟೋಗ್ತಿದ್ದಾನೆ ಅಂಥೇಳಿ ಬೈತಾ ಇರ್ತಾರೆ. ಆಮೇಲೆ ಈ ಕಡೆ ಅವಳು ಕನಕ ಅವಳು ಮೀನಾ ಅಲ್ಲೇ ಇರ್ತಾಳೆ. ಮೀನಾ ಬಂದ ತಕ್ಷಣ ಅವನು, "ನಾನು ದೇವಸ್ಥಾನಕ್ಕೆ ಹೋಗ್ತೀನಿ" ಅಂತ ಕೇಳ್ತಾನೆ. ಓಕೆ ಫ್ರೆಂಡ್ಸ್.